ನಮಸ್ಕಾರ. ನಾನು ವಿನೋದ್ ಗೊಬ್ರಗಾಲ. ಒನ್ಸ್ ಅಗೇನ್ ಭಾಗ್ಯಶ್ರೀ ಮೇಡಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ನಮ್ಮ ನೋಡ್ತಾ ಇದ್ದೀರಲ್ಲ ಅಲ್ಲಿ ಮರಳಿ ಬಾರದ ದಿನಗಳು ನಾಯಕ ನಟಿ. ಸೊ ಸಿನಿಮಾ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಮಂಜು ಕವಿಯವರು. ಸೊ ನಮ್ಮ ನಿರ್ಮಾಪಕರು ನಮ್ಮ ವೀರಭದ್ರ ಸ್ವಾಮಿ ಅಣ್ಣ. ಸೊ ನಿರ್ಮಾಪಕರು ಅನ್ನದಾತರು ಅಂತ ಹೇಳ್ತಾರೆ. ಸೊ ಅಂಥವ್ರ ಕೃಪೆ ಇತ್ತು ಅಂದರೆ ನಮ್ಮಂಥ ಕಲಾವಿದರುಗಳು ಇನ್ನಷ್ಟು ಸಿನಿಮಾಗಳನ್ನ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನಮ್ಮ ಮಂಜು ಕವಿಯವರು ಈ ಮರಳಿ ಬಾರದ ದಿನಗಳು, ಸೊ ಇದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇಂಥ ದಿನಗಳು ಮರಳಿ ಬರಲೇಬಾರ್ದು ಅಂತ. ಯಾಕೆಂದರೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾ. ಇವತ್ತು ಹಳ್ಳಿಯಿಂದ ಸಿಟಿಗೆ ಬಂದು, ಅಂದರೆ ಹಳ್ಳಿಯಿಂದ ಸಿಟಿಗೆ ಬಂದು ಉದ್ಧಾರ ಆಗಿರೋದಂತ ಒಳ್ಳೆಯದಾಗಿ ತಿರ್ಗಿ ಊರಿಗೆ ಹೋಗಿರೋಂಥದ್ರಲ್ಲಿ 100ಕ್ಕೆ ಬರೀ 30% ಆಗಿದೆ. ಇನ್ನು 70% ಸಿಟಿಗೆ ಬಂದು ನಾನು ಅದು ಏನು ಅಂತೆಲ್ಲ ಜೀವನ ಹಾಳು ಮಾಡ್ಕೊಂಡಿರೋದು ಉಂಟು. ಸೊ ಅದೆಲ್ಲವನ್ನು ಒಂದು ಸಿನಿಮಾ ರೂಪದಲ್ಲಿ ತೋರಬೇಕು ಅಂತ ನಮ್ಮ ಮಂಜು ಕವಿಯವರು ಬಂದಿದ್ದಾರೆ. ಇವತ್ತು ವೃದ್ಧಾಶ್ರಮಗಳಿಗೆ ಯಾಕೆ ಜಾಸ್ತಿ ಆಗ್ತಾಯಿದೆ, ಮತ್ತು ಎಲ್ಲ ಕಡೆ ಈ ಕೊಲೆ ಸುಲಿಗೆ ಮತ್ತು ಕೆಟ್ಟ ಕೆಲಸಗಳೆಲ್ಲ ಜಾಸ್ತಿ ಯಾಕೆ ಆಗ್ತಾಯಿದೆ. ಸೊ ಮಕ್ಕಳುಗಳಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ತಂದೆ ತಾಯಂದರು ಯಾವ ರೀತಿ ಮಕ್ಕಳಿಗೆ ಅವರ ಜೀವನವನ್ನು ಬಿಂಬಿಸಬೇಕು, ತೋರಿಸ್ಕೊಡ್ಬೇಕು. ಅದಾದಮೇಲೆ ಈ ಅತಿ ದುಡ್ಡಿದ್ರೂ ಕಷ್ಟ, ದುಡ್ಡಿಲ್ಲ ಅಂದ್ರೂ ಕಷ್ಟ ಅಂತೆಲ್ಲ ಒಂದೊಳ್ಳೆ ಸಬ್ಜೆಕ್ಟ್ ಮಾಡಿ ಮರಳಿ ಬಾರದ ದಿನಗಳು ಅಂತ ನಮ್ಮ ಮಂಜು ಕವಿಯವರು ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಊರಲ್ಲೊಬ್ಬ ಪೊರ್ಕಿ ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ನಗ್ಸೋದು ಜಾಸ್ತಿ, ಪೊರ್ಕಿಯಾಗಿ ಯಾವತ್ತೂ ಕಾಣಿಸಿಲ್ಲ. ಈ ಸಿನಿಮಾದಲ್ಲಿ ಪೊರ್ಕಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ, ಊರನ್ನ ಹಾಳು ಮಾಡೋವಂಥ ಕ್ಯಾರೆಕ್ಟ್ರು. ಸೊ ಸಿನಿಮಾ ನೋಡಿ ಆರೈಸಿ. ಒಂದು ಸೆಕೆಂಡ್ ಭಾಗ್ಯಶ್ರೀ ಮೇಡಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾವಾಗಲೂ ನಗ್ನಗ್ತಾ 100 ವರ್ಷ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.